ಮತಗಳ್ಳತನ ಆರಂಭಿಸಿದ್ದೇ ಕಾಂಗ್ರೆಸ್. ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿಯೊಂದು ಹೇಳಿಕೆಯನ್ನ ನೀಡಿದ್ದಾರೆ. ಮತಗಳ್ಳತನ ಆರಂಭಿಸಿದ್ದೇ ಕಾಂಗ್ರೆಸ್. ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿಯೊಂದು ಹೇಳಿಕೆಯನ್ನ ನೀಡಿದ್ದಾರೆ. ತಮ್ಮ ಮೇಲಿನ ಹುಳುಕು ಮುಚ್ಚಿಕೊಳ್ಳಲು ಆರೋಪವನ್ನ ಮಾಡುತ್ತಿದ್ದಾರೆ. ಬ್ಯಾಲೆಟ್ ಪೇಪರ್ ಮತದಾನದ ವೇಳೆ ಮತಗಟ್ಟೆಯನ್ನೇ ದೋಚಿದ ಇತಿಹಾಸ ಹೊಂದಿರುವಂತಹ ಪಕ್ಷ ಹೊಂದಿದ್ರೆ ಅದು ಕಾಂಗ್ರೆಸ್ ಮಾತ್ರ. ಈ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ. ಒಂದು ಮತಗಳ್ಳತನ ಆರಂಭಿಸಿದ್ದೇ ಕಾಂಗ್ರೆಸ್. ಈ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ದಿದ್ದೇ ಕಾಂಗ್ರೆಸ್. ಹಾಗೆ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿಯೊಂದು ಹೇಳಿಕೆಯನ್ನ ನೀಡಿದ್ದಾರೆ. ತಮ್ಮ ಮೇಲಿನ ಒಂದು ಹುಳುಕನ್ನ ಮುಚ್ಚಿಕೊಳ್ಳೋದಕ್ಕೆ, ತಾವು ಮಾಡಿರುವಂತಹ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಬ್ಯಾಲೆಟ್ ಪೇಪರ್ ಮತದಾನದ ವೇಳೆ ಮತಗಟ್ಟೆಯನ್ನೇ ದೋಚಿದಂತ ಇತಿಹಾಸ ಹೊಂದಿದ ಪಕ್ಷ ಹೊಂದಿದ್ರೆ ಅದು ಕಾಂಗ್ರೆಸ್ ಮಾತ್ರ. ಈ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಈ ಒಂದು ಮತಗಳ್ಳತನಕ್ಕೆ ಸಂಬಂಧಪಟ್ಟ ಹಾಗೆ ಮತಗಳ್ಳತನ ಆರಂಭಿಸಿದ್ದು ಕಾಂಗ್ರೆಸ್. ಮೊದಲು ಆರಂಭಿಸಿದ್ದೇ ಇದು ಕಾಂಗ್ರೆಸ್. ಹಾಗೆ ಅವರಲ್ಲೇ ಒಂದು ಹುಳುಕಿರುವಾಗ ಅದನ್ನ ಮುಚ್ಚಿಕೊಳ್ಳೋದಕ್ಕೋಸ್ಕರ ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಬ್ಯಾಲೆಟ್ ಪೇಪರ್ ಮತದಾನ ಇತ್ತಲ್ವಾ, ಅದೇ ಸಮಯದಲ್ಲಿ ಮತಗಟ್ಟೆನೆ ದೋಚಿದ್ದು ಇತಿಹಾಸ ಹೊಂದಿದ್ರೆ ಅದು ಕಾಂಗ್ರೆಸ್ ಮಾತ್ರ ಅನ್ನುವಂತ ಒಂದು ಹೇಳಿಕೆಯನ್ನ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಕಳ್ಳತನ ಇಲ್ಲಿ ನಡೆದೇ ಇಲ್ಲ ಅಂತ 1975-76ರಲ್ಲಿ ಈ ದೇಶದಲ್ಲೇ ಒಂದು ದೊಡ್ಡ ಆಂದೋಲನ ಆಯಿತು. ಅದರ ನೇತೃತ್ವವನ್ನ ರಾಷ್ಟ್ರೀಯ ನಾಯಕರಾಗಿದ್ದ ಆ ಕಾಲದಲ್ಲಿ ಸೋಷಿಯಲಿಸ್ಟ್ ಲೀಡರ್ ಜಯಪ್ರಕಾಶ್ ನಾರಾಯಣರವರು ಅದರ ನೇತೃತ್ವ ವಹಿಸಿದ್ರು. ರಾಹುಲ್ ಗಾಂಧಿ ಅವರಿಗೆ ಕೇಳಿ ಯಾವ ಕಾರಣಕ್ಕೆ ಅವರು ನೇತೃತ್ವ ವಹಿಸಿದ್ರು ಆ ಹೋರಾಟಕ್ಕೆ ಅಂತ ಗೊತ್ತಿದ್ಯಾ ಅಂತ ಕೇಳಿ ಅವರಿಗೆ. ಆವತ್ತು ಅವರು ಹೋರಾಟ ಮಾಡಿದ್ದು ಇದೇ ರೀತಿ ಚುನಾವಣೆಯಲ್ಲಿ ಮತಚೋರಿ ಆಗ್ತಾ ಇದೆ ದೇಶದಲ್ಲಿ, ಅದಕ್ಕೆ ಇಂದಿರಾ ಗಾಂಧಿ ಹಟಾವೋ ಕಾರ್ಯಕ್ರಮ ಆವತ್ತು ಪ್ರಾರಂಭ ಆಗಿತ್ತು, ಇದೇ ವೋಟ್ ಚೋರಿಗೆ. ಆಮೇಲೆ ಇಂದಿರಾ ಗಾಂಧಿ ಅವರು ಈ ದೇಶದ ಮೇಲೇನೆ ತುರ್ತು ಪರಿಸ್ಥಿತಿಯನ್ನ ಏರಲಿಕ್ಕೆ ಕಾರಣವೂ ಕೂಡ ವೋಟ್ ಚೋರಿ ಮಾಡಿದ್ದೀರಿ ನೀವು ಅಂತೇಳಿ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟ ನಂತರವೇ. ಅಂದಮೇಲೆ ಕಳ್ಳ ಮತ್ತೊಬ್ಬನನ್ನ ಕಳ್ಳ ಅನ್ಲಿಕ್ಕೆ ಶುರು ಮಾಡಿದಾನೆ ಹೊರತು ಕಳ್ಳತನ ಇಲ್ಲಿ ನಡೆದೇ ಇಲ್ಲ ಅಂತಂದ್ರೂ ಕೂಡ ಕಳ್ಳ ತಪ್ಪಿಸ್ಕೊಳ್ಳಲಿಕ್ಕೆ ಬೇರೆಯವರನ್ನ ಕಳ್ಳ ಮಾಡಲಿಕ್ಕೆ ಹೊರಟಿದ್ದಾರೆ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರತಕ್ಕಂತ ಕೆಲಸ. ಇನ್ನು ಮುಂದೆ ಹೋಗಿ ಒಂದು ಮಾತನ್ನು ಹೇಳ್ತೇನೆ. ಬ್ಯಾಲೆಟ್ ಪೇಪರ್ ಬೇಕು ಅಂತಾರಲ್ಲ ಇವರು, ಯಾಕೆ ಬೂತ್ ನಲ್ಲಿ ಬ್ಯಾಲೆಟ್ ಪೇಪರ್ ಹಾಕಿದಾಗ ಆ ಬೂತ್ ಅನ್ನೇ ಕಳವು ಮಾಡಿರ್ತಕ್ಕಂತ ಕಾಂಗ್ರೆಸ್ನವರಿದ್ದಾರೆ. ಅವರ ಮೇಲೆ ಈಗಲೂ ಕೂಡ ಕೋರ್ಟ್ಗಳಲ್ಲಿ ಕೆಲವುದರಲ್ಲಿ ಇನ್ನೂ ಕೇಸುಗಳು ಪೆಂಡಿಂಗೇ ಇವೆ, ಆಗಿಲ್ಲ, ಇತ್ಯರ್ಥ ಆಗಿಲ್ಲ. ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನವರು ಬೂತ್ಗಳನ್ನ ಒತ್ಕೊಂಡು ಹೋಗಿದ್ದು ಕೇಸುಗಳಿರೋ ಇದ್ದಿದ್ದು ಕೂಡ ನಮಗೆ ನೆನಪಿದೆ. ಬೂತ್ ಒಳಗಡೆ ಹೋಗಿ ಬ್ಯಾಲೆಟ್ ಪೇಪರ್ಗೆ ಇಂಕ್ ಹಾಕಿಬಿಟ್ಟು ಬಂದವರಿದೆ. ಒಬ್ಬ ಬ್ಯಾಲೆಟ್ ಪೇಪರ್ ಮೊದಲನೇವನು ಚುನಾವಣೆಯಲ್ಲಿ ವೋಟ್ ಹಾಕ್ಲಿಕ್ಕೆ ಮೊದಲು ಒಬ್ಬ ಹೋಗ್ತಾನೆ, ಬರೀ ಪೇಪರ್ ಹಾಕ್ತಾನೆ, ವೋಟ್ಗೆ ಸೀಲ್ ಹಾಕಿ ಜೋಬಲ್ಲಿ ಇಟ್ಕೊಂಡು ವಾಪಸ್ ಬರ್ತಾನೆ. ಬಂದು ಇನ್ನೊಬ್ಬನ ಕೈಲಿ ಇದನ್ನು ಕೊಡಬೇಕು. ಅವನು ಹೋಗಿ ಈ ಪೇಪರ್ನ ಒಳಗಡೆಗೆ ಹಾಕ್ಬೇಕು ಡಬ್ಬಕ್ಕೆ, ಅವನ ಪೇಪರ್ನ ಸೀಲ್ ಹಾಕ್ಬೇಕು, ಎತ್ಕೊಂಡು ಬಂದು ಇವ್ರ ಕೈಲಿ ಕೊಡಬೇಕು. ಇದು ವೋಟ್ ಚೋರಿ. ಇಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಟ್ರಾನ್ಸ್ಪೆರೆಂಟ್ ಮತದಾನ. ಯಾರು ಏನೂ ಮಾಡಕ್ಕಾಗಲ್ಲ. ನೀನು ಒತ್ತಿದ ತಕ್ಷಣ ಮಿಷಿನ್ ನಲ್ಲಿ ನೀನು ವೋಟ್ ಹಾಕಿದ್ಯಾ ಇಲ್ಲ ಅಂತ ಬರ್ತದೆ. ಹಾಕಿದ ತಕ್ಷಣ ಅದಕ್ಕೂ ಕೂಡ ಯಾವ ಪಕ್ಷಕ್ಕೆ ಹಾಕಿದ್ಯಾ ಅನ್ನೋದು ಅಲ್ಲೇ ಬಂದು ಬೀಳ್ತದೆ. ನೀನೇ ನೋಡ್ಕೊಳ್ತೀಯ, ವಾಪಸ್ ಬರ್ತೀಯ. ಇಂಥದ್ರ ಮಧ್ಯದಲ್ಲಿ ವೋಟ್ ಚೋರಿ ಅಂತ ಮಾತಾಡ್ತಕ್ಕಂಥವರು ಅವರು ನಿಜವಾದ ಚೋರಿಗಳು. ರಾಹುಲ್ ಗಾಂಧಿಗೆ ಒಂದು ಭ್ರಮೆ, ಈ ರೀತಿ ನಾನು ಆಪಾದನೆ ಮಾಡಿಬಿಟ್ರೆ ಜನ